9,825 Okay. into 9. Sir, this answer is 88,425 ಆಗತ್ತೆ ಸರ್. Okay, ಇನ್ನೊಂದು Okay. 9,898. Okay. 9,898 ಹಾಂ ಸರ್. into 9. Sir, this answer is 89,082 ಆಗತ್ತೆ ಸರ್. ಹಾಗೇನೆ ತಾವು ಅಡಿಷನ್ ಸಬ್ಸ್ಟ್ರಾಕ್ಷನ್ ಕ್ರೋಸ್ ಟುಗೆದರ್. ಈಗ ಫಾರ್ ಎಕ್ಸಾಂಪಲ್ ಮೇಲೆ 9 ಡಿಜಿಟ್ ಮತ್ತು ಕೆಳಗಡೆ 9 ಡಿಜಿಟ್ ಪ್ರಶ್ನೆಯನ್ನು ಕೂಡ ತಾವು ಬೋರ್ಡ್ ಮೇಲೆ ಬರೆದು ಕೇಳ್ಬೋದು. ಓಕೆ ಬಸವರಾಜ್ ಅವರೇ, ಪ್ಲೀಸ್ ಸರ್. ಈಗ ನಂಬರ್ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಇದು ಅಡಿಷನ್ ಇದೆಯಾ ಸರ್? ಇದು ಅಡಿಷನ್. ಓಕೆ. 98 crores, ಎಸ್. 75 lakh, ಓಕೆ. 23,698. 98752369 ಕರೆಕ್ಟಾ? ಕರೆಕ್ಟ್. ಈಗ ಪ್ಲಸ್ ಎಷ್ಟು ಮಾಡ್ಬೇಕು? ಪ್ಲಸ್ 85 crores, ಓಕೆ. 62 lakhs, ಓಕೆ. 36,000, 6,987. This answer is 1843760,685 ಆಗತ್ತೆ. ಹಾಗೇನೆ ಇದೇ ರೀತಿ ಹಾಗೇನೆ ಅದು ನಮಗೆ ಬಂದಿರೋದು 8ನೇ ವರ್ಷದಾಗ. ನಮಗೆ 23 ವರ್ಷ, ಸುಮಾರು 16 ವರ್ಷಗಳಿಂದ ಈ ರೀತಿ ಮಾಡ್ತಾ ಬಂದಿದ್ದೇವೆ. ಶಕುಂತಲಾ ದೇವಿ ಅಂತ ಒಬ್ಬರು ಮಾನವ ಕಂಪ್ಯೂಟರ್ ಇದ್ರು. ಸೊ ಅವರ ಹೆಸರನ್ನು ಆಗ ಕೇಳಿದ್ದೆ, ನಾನು ಯಾಕೆ ಅವ್ರಂಗೆ ಆಗಬಾರ್ದು ಅಂತೇಳಿ ಅವರನ್ನೇ ಒಂದು ಪ್ರೇರಣೆಗೆ ತಗೊಂಡು ಈ ರೀತಿ ಪ್ರಯತ್ನ ಪಟ್ಟು ನಿಮ್ಮ ಆಶೀರ್ವಾದ ಸಕ್ಸಸ್ಫುಲ್ ಆಗಿದೆ ಸರ್. ಹಾಗೇನಿಲ್ಲ ಸರ್, ಹಾಗೇನಿಲ್ಲ ಸರ್. ಬಸವರಾಜ್ ಸರ್, ಒಂದೇ ಒಂದು ಸಿಂಪಲ್ ಪ್ರಶ್ನೆ. ಕೀರ್ತಿರಾಜು ಮಾತಾಡ್ತಾ ಇರೋದು. ಹೇಳಿ ಸರ್, ಹೇಳಿ ಸರ್. ಏನಿಲ್ಲ, ಇದು ನೀವು ಚಿಕ್ಕ ವಯಸ್ಸಿನಿಂದ ಪ್ರಾಕ್ಟೀಸ್ ಮಾಡಿ ಪರಿಣಿತಿ ಪಡೆದಿರೋದಾ, ಇಲ್ಲ ಯಾವುದೋ ಒಂದು ದೈವ ಶಕ್ತಿಯಿಂದ ನೀವು ಪ್ರಾಕ್ಟೀಸ್ ಮಾಡಿ ಈಗ ಪರಿಣಿತಿ ನನಗೆ ಬಂದ್ರೆ 8ನೇ ವರ್ಷದಾಗ ಅಂತ ಹೇಳಿದೆ. ಸೊ 8ನೇ ವರ್ಷದಾಗ ಯಾರು ಹೇಳ್ಕೊಟ್ರು ಕೂಡ ಕೇಳುವಷ್ಟು IQ ಲೆವೆಲ್ ಇರೋದಿಲ್ಲ. ಸೊ ದೇವರು ನನಗೆ ಒಂದ್ ವೇಳೆ ಕಣ್ಣು ಕೊಡದೆ ಹೋಗಿದ್ರೆ ಈ ಟ್ಯಾಲೆಂಟ್ ಬರ್ತಿರ್ಲಿಲ್ಲ. ಸೊ ಬ್ಲೈಂಡ್ನೆಸ್ ಈಸ್ ಮೈ ಗಿಫ್ಟ್ ಅಂತ ಹೇಳ್ಬೋದು, ಆಮೇಲೆ ಸ್ಟ್ರೆಂತ್ ಅಂತ ಹೇಳ್ಬೋದು. ಹಾಗೇನೆ ಇದು ಗಾಡ್ ಗಿಫ್ಟ್ ಸರ್. ಇದಕ್ಕೆ ಯಾವುದೇ ರೀತಿಯ ಟೆಕ್ನಿಕ್ಸ್ ಇದಾವೆ, ಬಟ್ ನನಗೆ ಆ ಯಾವ ಟೆಕ್ನಿಕ್ಸ್ಗಳು ಗೊತ್ತಿಲ್ಲ. ಸೊ ನನಗೆ ಬಂದ್ರೆ ದೈವದತ್ತವಾಗಿ ಬಂದಂತ ಒಂದು ಕೊಡುಗೆ ಅಂತ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ವೆರಿ ಮಚ್.